ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಹೋರಾಟ ನಡೆಸೋದಕ್ಕೆ ಅಂತ ಬಿಜೆಪಿಯಲ್ಲಿ ರೆಬೆಲ್ಸ್ ಬಣ ಈಗ ತಯಾರಿ ಮಾಡಿಕೊಳ್ತಾ ಇದೆ. ಬಳ್ಳಾರಿ ವಿಜಯನಗರ ಜಿಲ್ಲೆಯಿಂದ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿಯಲ್ಲಿ ಭಿನ್ನರ ಬಣ ಮುಂದಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ಬಣ ರಾಜಕಾರಣ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆ ಇದೆ. ಬಿಜೆಪಿಯಲ್ಲಿ ರೆಬೆಲ್ಸ್ ಟೀಮ್ ಇದೀಗ ತಮ್ಮ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದೆ. ಅದೇ ರೀತಿಯಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಹೋರಾಟಕ್ಕೂ ಕೂಡ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹೊಸಪೇಟೆಗೆ ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇಬ್ಬರು ತೆರಳಿ ಭೇಟಿಯಾಗಿದ್ದಾರೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಎರಡನೇ ಹಂತದ ಹೋರಾಟವನ್ನು ಮಾಡ್ತೀವಿ. ವಕ್ಫ್ ಬೋರ್ಡ್ ಏನಿದೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎರಡನೇ ಹಂತದ ಹೋರಾಟ ಮಾಡ್ತೀವಿ, ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ. ವಿಜಯೇಂದ್ರನೂ ಬೇಕಾದರೆ ಬರಲಿ, ನಮ್ಮದು ಯತ್ನಾಳ ಬಣ ಅಲ್ಲ, ನಮ್ಮದು ಒಂದೇ ಬಣ, ಅದು ಬಿಜೆಪಿ ಬಣ. BY ವಿಜಯೇಂದ್ರ ವಿಚಾರ ಸದ್ಯ ಪ್ರಸ್ತಾಪ ಮಾಡಬೇಡಿ, ಈಗ ವಕ್ಫ್ ಮಾತ್ರ ಮಾತನಾಡಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮತ್ತೊಂದೆಡೆ ಇದೀಗ ನಾಯಕರ ಈ ಒಂದು ಭೇಟಿ ಹಾಗೂ ಎರಡನೇ ಸುತ್ತಿನ ಒಂದು ಹೋರಾಟಕ್ಕೆ ತಯಾರಿ, ಇದೆಲ್ಲವೂ ಕೂಡ ಮತ್ತೊಮ್ಮೆ ಭಿನ್ನರ ಬಣ ತಮ್ಮ ಶಕ್ತಿ ವೃದ್ಧಿಸಿಕೊಳ್ಳೋದಕ್ಕೆ ಏನಾದರೂ ಮುಂದಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಈಗ ಕಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ನಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಈಗ ಕಾರಣವಾಗ್ತಾ ಇದೆ. ಇನ್ನು ಮೊದಲನೇ ಸುತ್ತಿನ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಪರ್ಮಿಷನ್ನು ಕೂಡ ಕೇಳಿರಲಿಲ್ಲ, ಹೈಕಮಾಂಡ್ನ ಗಮನಕ್ಕೂ ಕೂಡ ತಂದಿರಲಿಲ್ಲ. ಆದರೆ ಹೋರಾಟಕ್ಕೆ ಸಿದ್ಧವಾಗಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಸಮಿತಿ ಮುಂದೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಯಿತು. ಎಷ್ಟೇ ಒಂದು ಪ್ರಯತ್ನ ಮಾಡಿದರೂ ಕೂಡ ಮತ್ತೆ ಭಿನ್ನರ ಬಣ ತಾವು ಪ್ರಬಲರು, ಸುಮ್ಮನೆ ಕೂರೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವು ಯತ್ನಾಳ ಮೊದಲೇ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಬಂದು ಎಲ್ಲ ಜಾಯ್ನ್ ಆದರು. ಎಲ್ಲರೂ ಬರ್ಬೋದು ಇದರಲ್ಲಿ, ಏನಾಗ ಕೃಷಿ ಮಾಡಿ ಕೇಳಿದ್ರಲ್ಲ ಅದಕ್ಕೆಲ್ಲ ಅವರಿಗೂ ಈ ಮಾಧ್ಯಮ ಮುಖಾಂತರ ಆಹ್ವಾನ ಮಾಡಿದ್ರಲ್ಲ. ಆನಂದ್ ಸಿಂಗ್ ಬರ್ಬೋದು, ವಿಜೇಂದ್ರ ಬರ್ಬೋದು, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು. ಈ ಮುಖಾಂತರ ಮನವಿ ಮಾಡ್ತಾರೆ ಬಣ್ಣ. ಅದನ್ನು ದಯವಿಟ್ಟು ಹೇಳೋದು ಭಾರತೀಯ ಜನತಾ ಬಣ್ಣ. ನಾವು ಮೊದಲೇ ಪದೇ ಹೇಳ್ತೀನಿ, ಈ ವಕ್ಫ್ ಹೋರಾಟ ಯತ್ನಾಳ ಪರ ಮಾಡಿದ್ರು. ಯಾಕಂದರೆ ಅವರೇನು ಬಿಜಾಪುರದ ಸಂಪೂರ್ಣ ಭಾಳಷ್ಟು ಸರ್ಕಾರ ಇರ್ಬೋದು, ಖಾಸಗಿ ಇರ್ಬೋದು, ಈವನ್ DC ಆಫೀಸು, ಪೊಲೀಸ್ ಸ್ಟೇಷನ್ನು ಎಲ್ಲ ಸರಿ ವಕ್ಫ್ ಮಾಡಿಬಿಟ್ರು. ಅದಕ್ಕೆ ಅವರು ಹೋರಾಟ ಚಾಲು ಮಾಡಿದ್ರು. ಅವಾಗ ನಾವು ಕೈ ಜೋಡಿಸಿ ನಾವು ಮೊದಲು ಸ್ಟಾರ್ಟ್ ಮಾಡೋದು ಜಿಲ್ಲೆ ಬಿಜಾಪುರ ಸ್ಟಾರ್ಟ್ ಮಾಡಿ, ಆಮೇಲೆ ಅಲ್ಲಿಂದ ಆ ಹೋರಾಟಿಗೆ ಬಿದರಿಂದ ಬಂದ ಜನ, ಈಗ ಬೇರೆ ಕಡೆ ಈ ಕಡೆ ಬಳ್ಳಾರಿ ಸೈಡ್ ಬಂದ್ರಲ್ಲ ಅವರೇ ಜನ ಶೋಭಾಗ ಆಮೇಲೆ ಬಂದರು ಜನ. ಅದು ಬಂದು ಸ್ವಯಂ ಪ್ರೇರಿತವಾಗಿ ಎಲ್ಲ ಪಕ್ಷಾಂತರದಲ್ಲಿ ಬಂದರು. ನಾವು ಯತ್ನಾಳ ಮೊದಲೇ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಬಂದು ಎಲ್ಲ ಜಾಯ್ನ್ ಆದರು. ಎಲ್ಲರೂ ಬರ್ಬೋದು ಇದರಲ್ಲಿ, ಏನಾಗ ಕೃಷಿ ಮಾಡಿ ಕೇಳಿದ್ರಲ್ಲ ಅದಕ್ಕೆಲ್ಲ ಅವರಿಗೂ ಈ ಮಾಧ್ಯಮ ಮುಖಾಂತರ ಆಹ್ವಾನ ಮಾಡಿದ್ರಲ್ಲ. ಆನಂದ್ ಸಿಂಗ್ ಬರ್ಬೋದು, ವಿಜೇಂದ್ರ ಬರ್ಬೋದು,